ಹೈಟೆನ್ಷನ್ ವೈರ್ ತಗುಲಿ ಬಾಲಕ ಸಾವನ್ನಪ್ಪಿದಂತಹ ಪ್ರಕರಣ ಬಾಲಕನ ತಾಯಿ ಕೊಟ್ಟ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಮೃತ ಬಾಲಕನ ತಾಯಿ ದೂರನ್ನ ಕೊಟ್ಟಿದ್ದಾರೆ. ಕಟ್ಟಡದ ಮಾಲೀಕ ಕೆಪಿಟಿಸಿಎಲ್, ಬೆಸ್ಕಾಂ, ಬಿಬಿಎಂಪಿಯ ಎಇ ವಿರುದ್ಧ ಈಗ ಎಫ್ಐಆರ್ ಆಗಿದೆ. A1 ಆಗಿ ಕಟ್ಟಡದ ಮಾಲೀಕ ಬಾಲರಾಜು, A2 ಕೆಪಿಟಿಸಿಎಲ್ನ ಸಿಬ್ಬಂದಿಗಳು, A3 ಬೆಸ್ಕಾಂ ಇದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು, ಅವರ ಇಂಜಿನಿಯರ್ಗಳು, A4 ಬಿಬಿಎಂಪಿ ಎಇ. ಘಟನೆ ನಡೆದು 6 ದಿನಗಳು ಕಳೆದ ನಂತರದಲ್ಲಿ ಎಫ್ಐಆರ್ ಆಗಿದೆ. ಘಟನೆ ನಡೆದ ದಿನವೇ ಬೆಸ್ಕಾಂ ಬಂದು ಹೇಳ್ಬಿಡ್ತು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಅದಾದ ನಂತರದಲ್ಲಿ ಅದಕ್ಕೆ ಯಾರು ಹೊಣೆ? ಹಾಗಾದ್ರೆ ಕೈಗೆಟುಕುವ ರೀತಿಯಲ್ಲಿ ಹೈಟೆನ್ಷನ್ ವೈರ್ ಸಿಗುತ್ತೆ ಅನ್ನೋದಾದ್ರೆ ಹಾಗಾದ್ರೆ ನಿರ್ಲಕ್ಷ್ಯವನ್ನ ಆ ಕಟ್ಟಡದ ಮಾಲೀಕ ವಹಿಸಿದ್ದಾನ ಅಥವಾ ಕೆಪಿಟಿಸಿಎಲ್, ಬೆಸ್ಕಾಂ, ಬಿಬಿಎಂಪಿನ ಅನುಮತಿ ಕೊಟ್ಟಿದ್ದಕ್ಕೆ ಆ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ 10 ವರ್ಷದ ಬಾಲಕನನ್ನ ಕಳ್ಕೊಂಡಿರುವಂತಹ ತಾಯಿಗೆ ಹೇಗನ್ನಿಸ್ಬೇಡ? ಮಗನ ಸಾವು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ನ್ಯಾಯ ಸಿಗ್ತಿಲ್ಲ, ದೂರ ದಾಖಲು ಮಾಡಿಕೊಡ್ತಿಲ್ಲ. ಈಗ 6 ದಿನ ಆದಮೇಲೆ ಕೇಸನ್ನು ಫೈಲ್ ಮಾಡ್ಕೊಂಡಿದ್ದಾರೆ. ಯಾರ ವಿರುದ್ಧವಾಗಿ ಎಷ್ಟು ಕಠಿಣವಾಗಿ ಶಿಕ್ಷೆಯನ್ನು ಕೊಡ್ತಾರೆ, ಯಾವ ರೀತಿ ಆ್ಯಕ್ಷನ್ ತೆಗೆದುಕೊಳ್ತಾರೆ ಅನ್ನೋದನ್ನ ಈಗ ಕಾದು ನೋಡಬೇಕು. ಈಗಾಗಲೇ ತೇಪೆ ಹಚ್ಚೋ ಕೆಲಸವನ್ನು ಮಾಡಿದ್ದಾರೆ, ನಮ್ದಲ್ಲ ಅಂದ್ಕೊಂಡು. ಅದನ್ನೇ ಕೇಳ್ಕೊಂಡು ಸುಮ್ಮನಿರ್ತಾರ ಪೊಲೀಸರು ಅಥವಾ ನಿಜವಾದ ತಪ್ಪಿತಸ್ಥನ ಹುಡುಕಿ ಹೊರಗೆ ತೆಗಿತಾರ? ಅಲ್ಲಿ ಅನುಮತಿ ಇಲ್ಲದಿದ್ರೂ ಕೂಡ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅನ್ನೋದಾದ್ರೆ ಅದಕ್ಕೆ ಅನುಮತಿಯನ್ನು ಕೊಡಬೇಕಲ್ವಾ? ಆ ಒಂದು ನಿವೇಶನ ಮಂಜೂರಾತಿ ನಕ್ಷೆಯನ್ನು ಪಡ್ಕೊಳ್ಬೇಕಲ್ವಾ? ಅದನ್ನು ಬಿಬಿಎಂಪಿ ಎಂಜಿನಿಯರ್ ಕೊಟ್ಟಿರ್ಬೇಕಲ್ವಾ? ಹಾಗಿದ್ರೆ ಅಲ್ಲೊಂದು ಹೈಟೆನ್ಷನ್ ವೈರ್ ಇದೆ ಅನ್ನೋದಾದ್ರೆ ಅಲ್ಲಿ ಹೇಗೆ ಕೊಟ್ಟರು ಅನುಮತಿ? ಇದಕ್ಕೆ ಎಲ್ಲರೂ ಕೂಡ ಹೊಣೆಗಾರರಾಗ್ತಾರೆ. ಸದ್ಯ ಎಲ್ಲರ ವಿಚಾರಣೆಯನ್ನು ನಡೆಸಿ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋ ಮೂಲಕವಾಗಿ ಆ ಬಾಲಕನ ಸಾವಿಗೆ ನ್ಯಾಯ ಒದಗಿಸುವ ಕೆಲಸ ಆಗಬೇಕಿದೆ.